ನೋಡಿದ ಕೂಡಲೇ ತಿನ್ನಬೇಕು ಅಂತ ಅನ್ನಿಸುವಂತಹ ರುಚಿಯಾದ ಬೀಟ್ರೂಟ್ ದೋಸೆ ಇವತ್ತಿನ ರೆಸಿಪಿ. ದೋಸೆಗೆ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿದ್ದರೆ ಅದನ್ನು ಉಪಯೋಗಿಸಿ ಬೀಟ್ರೂಟ್ ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ಸಾಮಗ್ರಿ ಎಲ್ಲ ಹಾಕಿ ಮಾಡುವಂತಹ ದೋಸೆ ಇದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗಾದರೆ ಬೀಟ್ರೂಟ್ ದೋಸೆ ಹೇಗೆ ಮಾಡೋದೆಂದು ನೋಡುವ. ಬೇಗನೆ ಆದಂತಹ ಈ ದೋಸೆಗೆ ನೋಡಿ, ಒಂದು ಸಣ್ಣ ತುಂಡು ಅಂದರೆ ಒಂದು ಕಾಲು ಭಾಗ ದೊಡ್ಡ ಬೀಟ್ರೂಟ್ ಇದ್ದು ತೆಗೆದುಕೊಂಡಿದ್ದೇನೆ ನಾನು. ಇದೊಂದು 8-10 ದೋಸೆಗೆ ಆಗುವಷ್ಟು ಮಾಡ್ತಾಯಿದ್ದೇನೆ. ಒಂದು ಸಣ್ಣ ತುಂಡು ಅಂದರೆ 1 ಇಂಚಿನಷ್ಟು ಸಣ್ಣ ತುಂಡು ಶುಂಠಿ ಕಟ್ ಮಾಡಿ ಹಾಕ್ತಾಯಿದ್ದೇನೆ. ಕಾಯಿ ಮೆಣಸು ನಾನು 1 ಹಾಕ್ತೇನೆ. ಖಾರ ಜಾಸ್ತಿ ಬೇಕನ್ನಿಸಿದವರು 1-2 ಹಾಕ್ಕೊಳ್ಬೋದು. ಸ್ವಲ್ಪ ಒಂದು 1/4 ಗ್ಲಾಸ್ನ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ ತಂದಿದ್ದೇನೆ ನೋಡಿ ಇದನ್ನು ನಾನು. ಇದು ನೋಡಿ ದೋಸೆಯ ಹಿಟ್ಟು ಇದು, ಅಥವಾ ಇಡ್ಲಿ ಹಿಟ್ಟಾದರೆ ಸ್ವಲ್ಪ ದಪ್ಪ ಇರ್ತದೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಮಾಡಿ ರೆಡಿ ಮಾಡಿಟ್ಟು ನಂತರ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಲ್ಲಿ ಈ ಬೀಟ್ರೂಟ್ನ ಮಿಕ್ಸರೆಲ್ಲ ಚೆನ್ನಾಗಿ ಬೆರಿಬೇಕು. ನೋಡಿ ರೆಡಿ ಆಯಿತು. ನೋಡಿ, ಇನ್ನೊಂದು ದೋಸೆ ಹಾಕೋದಷ್ಟೇ ಕೆಲಸ ನಮಗೆ. ತೆಳುವಾದ ಕ್ರಿಸ್ಪಾದ ಈ ದೋಸೆ ತಿನ್ನಲಿಕ್ಕೆ ಸಹ ರುಚಿಯಾಗ್ತದೆ. ಅಷ್ಟೇ ಅಲ್ಲ, ಬೀಟ್ರೂಟ್ನ ಪರಿಮಳ, ಬೀಟ್ರೂಟ್ನ ಸಿಹಿಯೊಂದಿಗೆ ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ. ಇದು ಮಕ್ಕಳಿಂದ ಹಿಡಿದು ಎಲ್ರಿಗೂ ಇಷ್ಟ ಆಗುವಂತಹ ತಿನಿಸಿದು. ಇದನ್ನು ಖಾಲಿ ಕೂಡ ನಾವು ಚಟ್ನಿ ಒಟ್ಟಿಗೆ ತಿನ್ಬೋದು. ನೋಡಿ, ಈಗ ನಾನು ಇದಕ್ಕೆ ಸುತ್ತ ತುಪ್ಪ ಹಾಕ್ತಾ ಇದ್ದೇನೆ ಸೈಡಲ್ಲಿ. ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಮೀಡಿಯಮ್ ಹೀಟಲ್ಲಿ ನಾವು ಬೇಯಿಸುವ ಇದನ್ನು. ನೋಡಿ ಕ್ರಿಸ್ಪ್ ಆಗ್ತಾ ಬಂತು ನೋಡಿ. ನಡುವೆ ಸ್ವಲ್ಪ ಪುನಃ ತುಪ್ಪ ಹಾಕ್ತಾ ಇದ್ದೇನೆ ನಾನು. ಇದು ನೋಡಿ ಪ್ಲೇನ್ ದೋಸೆ ಮಾಡಿದ್ದೇನೆ ನಾನು ಇದನ್ನು. ಇವಾಗ ಇನ್ನೊಂದು ದೋಸೆ ಮಾಡ್ತಾ ಇದ್ದೇನೆ ಮಕ್ಕಳಿಗಾಗಿ. ಇದೊಂದು ಚೀಸ್ ಇದೆ ನೋಡಿ, ಅದನ್ನು ಗ್ರೇಟ್ ಮಾಡಿ ನಾನು ಹಾಕ್ತಾ ಇದ್ದೇನೆ ಇದಕ್ಕೆ. ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ರಿಗೂ ಇದು ತಿನ್ನಲಿಕ್ಕೆ ಇಷ್ಟ ಆಗುವಂತಹ ದೋಸೆ ಇದು. ಒಂದು ಸಣ್ಣ ಕ್ಯೂಬ್ಸ್ ಇದು, ಅದರಲ್ಲಿ ಪೂರ ನಾನು ತುರಿದು ಅದನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಚಟ್ನಿ ಪುಡಿ ಹಾಕಿದ್ದೇನೆ ನಾನು. ನೋಡಿ, ಅದರ ಮೇಲೆ 1 ಚಮಚದಷ್ಟು ತುಪ್ಪ ಚಟ್ನಿ ಪುಡಿಯ ಮೇಲೆ. ಮುಚ್ಚಳ ಮುಚ್ಚಿ ಬೇಯಿಸಿದ ನಂತರ ನೋಡಿ, ಇದು ಚೀಸಿದ್ದು ಚಟ್ನಿ ಪುಡಿ ಹಾಕಿದ ಚೀಸ್ ದೋಸೆ ರೆಡಿ ಆಯಿತು. ದಯವಿಟ್ಟು ನೀವು ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ದೋಸೆಯ ವಿಡಿಯೋ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆಯೇ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ನಾಳೆ ಹಾಕುವ ಇನ್ನೊಂದು ಹೊಸ ವಿಡಿಯೋ ನಿಮಗೆ ತಕ್ಷಣ ಸಿಗ್ತದೆ ನೋಡಲಿಕ್ಕೆ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ನೋಡಿ, ಈಗ ಇನ್ನೊಂದು ದೋಸೆ ಹಾಕಿದ್ದೇನೆ ನಾನು. ಇದಕ್ಕೆ ನಾನೀಗ ಚಟ್ನಿ ಪುಡಿ ಹಾಕ್ತಾ ಇಲ್ಲ. ಇದೇ ರೀತಿ 1 ಕ್ಯೂಬ್ಸ್ ಪೂರ ನಾನು ತುರಿದು ಹಾಕ್ತಾ ಇದ್ದೇನೆ ನೋಡಿ. ಇದಕ್ಕೆ ನಾನೀಗ ಆರಿಗ್ಯಾನೋ ಬರ್ತದೆ ನೋಡಿ, ಮಕ್ಕಳಿಗೆಲ್ಲ ಅದೆಂಥದ್ದೆಲ್ಲ ಹಾಕಿದ್ರೇ ಇಷ್ಟ ಆಗಿ ತಿಂತಾರವರು. ಅದಕ್ಕೋಸ್ಕರ ನಾನೀಗ ಆರಿಗ್ಯಾನೋ ಸ್ವಲ್ಪ ಹಾಕ್ತಾ ಇದ್ದೇನೆ ನೋಡಿ ಇದಕ್ಕೆ. ನೋಡಿ, ಮುಚ್ಚಳ ಮುಚ್ಚಿ ನಂತರ ಒಂಚೂರು ಸ್ವಲ್ಪ 1-2 ಸೆಕೆಂಡ್ನಷ್ಟು ಇಟ್ಟರೆ ಸಾಕು, ಚೆನ್ನಾಗಿ ರೆಡಿ ಆಗ್ತದೆ. ನೋಡಿ, ಕ್ರಿಸ್ಪ್ ದೋಸೆ ರೆಡಿ ಆಯಿತು. ಹಾಗಾದರೆ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ಮತ್ತೊಮ್ಮೆ ಭೇಟಿ ಆಗೋಣ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.